Hello students, welcome to Vedantu Karnataka. So most of you have been asking us, ma'am, please give us a physics strategy video. Which are the chapters that we should focus? Yav chapter na focus ಮಾಡಬೇಕು, yav chapter na numericals ಬರುತ್ತೆ ma'am. Prepare ಮಾಡಕ್ಕೆ start ಮಾಡಿಲ್ಲ ma'am, but midterms are getting very close. We are panicking. So ಇವತ್ತು ನಾನು ಇಲ್ಲಿ physics strategy ಕೊಡ್ತೀನಿ. Correct ಆಗಿ how you should manage your entire physics syllabus ನ correct ನೋಡ್ಕೊಂಡು 12th ಗೆ second PUC ಗೆ exactly physics ಹೆಂಗ್ prepare ಮಾಡಬೇಕಂದ್ರೆ first rule ಏನಂದ್ರೆ students, spend 60% of your time on high weightage chapter, 30% on your medium weightage chapter and 10% on low weightage chapter, because ನಮ್ ಗೋಲ್ ಬಂದ್ಬಿಟ್ಟು maximum marks how to attain ಅಲ್ವಾ. ಸೊ ಅದರಲ್ಲಿ 60% ಟೈಮ್ ಬಂದ್ಬಿಟ್ಟು ನಾವು ಹೈ ವೇಟೇಜ್ ಚಾಪ್ಟರ್ನ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಫುಲ್ ಟೈಮ್ ನಾವು ಪ್ಲಾನಿಂಗಲ್ಲೇ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಐ ಆಮ್ ಗೋನ್ ಟು ಟೆಲ್ ಯು ವಿಚ್ ಆರ್ ದ ಹೈ ವೇಟೇಜ್ ಚಾಪ್ಟರ್. ಸಿ, ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಯಾರ ಕೈಯಲ್ಲೂ ಇಲ್ಲ, ಎಲ್ಲರೂ ಒಂದು ಅಪ್ರಾಕ್ಸಿಮೇಷನ್ ಅಲ್ಲಿ ಹೇಳ್ತಾರೆ. ನಾವು ಬಂದ್ಬಿಟ್ಟು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಈಚ್ ಕ್ವಶನ್ ಇಂದ ಬಂದಿದೆ, ಈಚ್ ಚಾಪ್ಟರ್ ಇಂದ ಬಂದಿದೆ, ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀವಿ. ಸೊ ಅಲ್ಲೂ ಇಲ್ಲೂ ಒಂದು 2 marks 3 marks ಡಿಫ್ರೆನ್ಸ್ ಇರುತ್ತೆ, ಬಟ್ ಆದ್ರೆ ಕೂಡ ಮೋಸ್ಟ್ ಆಫ್ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ರೈಟ್. Okay, so with that I will tell you which are the high weightage chapters. So first of all, syllabus ನೋಡೋಣ. most of the students ಗೆ ಇಷ್ಟೇ ಇರೋದು syllabus, ಮೇ ಬಿ ಆಲ್ಟರ್ನೇಟಿಂಗ್ ಕರೆಕ್ಟ್ಸ್ ಅಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ಕೆಲ ಕಾಲೇಜಸ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತನಕ ಇರುತ್ತೆ. So these are the chapters that would be there for you, right? Now I will tell you exactly how to go about it. Okay, so students, first of all understand ಮಾಡಿ, ನಿಮ್ ಎಂಟೈರ್ ಚಾಪ್ಟರ್ ಇಲ್ಲಾಂದ್ರೆ ಎಂಟೈರ್ ವೇಟೇಜ್ ಬಂದ್ಬಿಟ್ಟು ನಿಮ್ ನಾಲೆಜ್ ಅಲ್ಲಿ ಇರಲ್ಲ. ನಾಲೆಜ್ ಇಲ್ಲ ರೀಕಾಲ್ ಬಂದ್ಬಿಟ್ಟು 40% ಇರುತ್ತೆ, ಅಂದ್ರೆ ಒಂದು 28 marks. ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಾಂಪ್ರಿಹೆಂಡಿಂಗ್, ಆ ಕ್ವಶನ್ ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದಲ್ಲಿ ನಿಮ್ 21 marks ಇರುತ್ತೆ, ಅಂದ್ರೆ ಒಂದು 30%. ಓಕೆ, ಅದಾದ್ಮೇಲೆ ಅಪ್ಲಿಕೇಶನ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಬಂದ್ಬಿಟ್ಟು 20% ಇರುತ್ತೆ, ವೇರ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್ಸ್ ಹಿಯರ್. ಓಕೆ, ಮೆಜಾರಿಟಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲೂಸ್ ಮಾಡೋದು ಅಪ್ಲಿಕೇಶನ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ, ಅದೊಂದು 14% ಇರುತ್ತೆ. ಓಕೆ, ಅದಾದ್ಮೇಲೆ ಸ್ಕಿಲ್ಸ್ ಹೈ ಆರ್ಡರ್ ಥಿಂಕಿಂಗ್, ದಟ್ ಇಸ್ HOTS ಬಂದ್ಬಿಟ್ಟು ಒಂದು 10%, 7 marks ಅಪ್ರಾಕ್ಸಿಮೇಟ್, ಒಂದು 5 marks. ಓಕೆ, ಸೊ ಇದೇ ನಮ್ ಆರ್ಡರ್. ಸೊ ನೀವು ಫುಲ್ ಬೈ ಹಾರ್ಟ್ ಮಾಡಿದ್ರೆ ಮ್ಯಾಮ್ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 28 marks ಸಿಗುತ್ತೆ, ಜಸ್ಟ್ ಪಾಸ್ ಆಗ್ಬೋದು. ಬಟ್ ನಿಮಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ, ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡಿ ಅಪ್ಲೈ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಫಿಸಿಕ್ಸ್ ಅಲ್ಲಿ. ಓಕೆ, ಮೆಜಾರಿಟಿ ಕ್ವಶನ್ಸ್ ಬಂದ್ಬಿಟ್ಟು ಎಕ್ಸಾಂಪಲ್ ಕ್ವಶನ್ ಸೇಮೇ ಇರುತ್ತೆ, ಇಲ್ಲಿ ಅಲ್ಲಿ ಒಂದು ನಂಬರ್ ಚೇಂಜ್ ಮಾಡ್ತಾರೆ. ಸೊ ನೀವು ಎಕ್ಸಾಂಪಲ್ ಕ್ವಶನ್ ಪ್ರಾಕ್ಟೀಸ್ ಮಾಡಲೇಬೇಕು, ಬಿಕಾಸ್ ಅಲ್ಲಿ ಆಲ್ರೆಡಿ ಸ್ಟೆಪ್ಸ್ ಇರುತ್ತಲ್ವಾ, ಅದನ್ನ ಕಾಪಿ ಪೇಸ್ಟ್ ಮಾಡಿ ಓದಬೇಕು ಒಂದು 2 times. ಓಕೆ, ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ ಯಾವ ಚಾಪ್ಟರ್ನ ಮೇನ್ಲಿ ಫೋಕಸ್ ಮಾಡ್ಬೇಕಂತ. ಸಿ ಸ್ಟೂಡೆಂಟ್ಸ್, ಇದೆಲ್ಲ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್, ಬಟ್ ಆದ್ರೆ ಕೂಡ ಈ ಚಾನಲ್ ಅಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದೀವಿ, ಫಸ್ಟ್ PUC ಮತ್ತೆ ಸೆಕೆಂಡ್ PUC. ನೀವೇನ್ ಮಾಡಬೇಕು, ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಬೇಕು, ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಜಸ್ಟ್ ವಿಡಿಯೋಸ್ ನ ನೋಡ್ಬಿಟ್ಟು ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗ್ಬೇಡಿ, ಈ ಚಾನಲ್ ಜೊತೆ ಒಂದು ಕಮ್ಯುನಿಟಿ ತರ, ನಮ್ಮೊಂದು ಫ್ಯಾಮಿಲಿ ತರ ಸೆಟ್ ಆಗಬೇಕು. ಸೊ ವೆನ್ ಯು ಗೋ ಟಿಲ್ ಯೋರ್ ಸೆಕೆಂಡ್ PU ಫೈನಲ್ ಎಕ್ಸಾಮ್, ನಾವು ನಿಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತೀವಿ. ಬಿಕಾಸ್ ಲಾಸ್ಟ್ ಇಯರ್ ಕೂಡ ನೀವು ಲಾಸ್ಟ್ ಇಯರ್ ವಿಡಿಯೋಸ್ ಹಂಗೆ ಸುಮ್ಮನೆ ನೋಡಿ, ಅಲ್ಲಿ ಕಮೆಂಟ್ಸ್ ನೋಡ್ಬೋದು ಎಷ್ಟು ಕ್ವಶನ್ ಸೇಮ್ ಕಾಪಿ ಪೇಸ್ಟ್ ಬಂದಿದೆ ಅಂತ, ಬಿಕಾಸ್ ಅಷ್ಟು ಟೈಮ್ ಎತ್ಕೊಂಡು ಅನಲೈಸ್ ಮಾಡಿ ಆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದೀವಿ. ಸೊ ವಿ ಆರ್ ಗೋಯಿಂಗ್ ಟು ಡೂ ಮ್ಯಾಕ್ಸಿಮಮ್ ರಿಸರ್ಚ್ ಅಂಡ್ ದೆನ್ ಓನ್ಲಿ ಪುಟ್ ಇಟ್ ಇನ್ ಫ್ರಂಟ್ ಆಫ್ ಯು. ಓಕೆ, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ಸ್ ಜನರಲಿ ನೀಟಲ್ಲೂ ಕೂಡ, KCT ಅಲ್ಲೂ ಕೂಡ, JEE ಅಲ್ಲೂ ಕೂಡ ಈ ಚಾಪ್ಟರ್ಸ್ ಹೈ ವೇಟೇಜ್ ಚಾಪ್ಟರ್ಸ್. ಸೊ ನಿಮ್ PUC ಸೆಕೆಂಡ್ PUC ಅಲ್ಲೂ ಈ ಚಾಪ್ಟರ್ಸ್ ಇಂದಾನೆ ಮೆಜಾರಿಟಿ ಕ್ವಶನ್ಸ್ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 15-16 marks ಈ ಟಾಪಿಕ್ ಇಂದ ಎಲ್ಲ ಬರೋದು. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅನ್ನ ನಮಗೆ MCQ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 3 mark ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಲಾಂಗ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಂದ ಡೆಫಿನಿಷನ್, ಫಾರ್ಮುಲಾ ಮತ್ತೆ ಪೊಟೆನ್ಷಿಯಲ್ ಅಂಡ್ ಎನರ್ಜಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬಿಗ್ ಚಂಗ್ ಅಂದ್ರೆ ಮೆನಿ ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಯೂಶಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಲಾಸ್ ಬಗ್ಗೆ, ಎಲ್ಲ ಲಾಸ್ ಇಂದಾನು ಒಂದು ಕ್ವಶನ್, ಇಲ್ಲ ಅಂದ್ರೆ ಡೈರೆಕ್ಟ್ ಲಾ ಕೇಳ್ತಾರೆ. 2 marks ಮೋಸ್ಟ್ಲಿ ಬರೋದು, 2 marks ಬರ್ಬೋದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಇಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಲಾಸ್ ಬಗ್ಗೆ, ಥಂಬ್ ರೂಲ್ ಬಗ್ಗೆ ಅವ್ರು ಕ್ವಶನ್ ಕೇಳ್ತಾರೆ. ಓಕೆ, ಸೊ ಲಾಸ್ ಇದ್ರೆ ಆ ಟಾಪಿಕ್ ಇಂದ 2 marks ಕ್ವಶನ್, ಒಂದು ಮ್ಯಾಕ್ಸಿಮಮ್ ಮೆಜಾರಿಟಿ ಟೈಮ್ಸ್ 2 mark ಕ್ವಶನ್ ಬರುತ್ತೆ. ಡೈರೆಕ್ಟ್ ಲಾಯರ್ ಕೇಳ್ತಾರೆ, ವಾಟ್ ಇಸ್ ಓಮ್ಸ್ ಲಾ, ವಾಟ್ ಇಸ್ ಆಂಪಿಯರ್ಸ್ ಲಾ, ಡೈರೆಕ್ಟ್ಲಿ ಕ್ವಶನ್ ಕೇಳ್ತಾರೆ. ಸೊ ಅದನ್ನ ನೀವು ಆ ತರಾನೇ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲ ಅಂದ್ರೆ ಒಂದು ನ್ಯೂಮರಿಕಲ್ ಬರ್ಬೋದು, 3 marks ಚಾನ್ಸಸ್ ಇದೆ, ಇಲ್ಲಾಂದ್ರೆ ಡೈರೆಕ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇವಾಗ ಮ್ಯಾಮ್ ಯಾವ ಚಾಪ್ಟರ್ಸ್ ಇಂದ ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಚಾಪ್ಟರ್ಸ್ ನಾನು ಮೇನ್ಲಿ ಫೋಕಸ್ ಮಾಡ್ಬೇಕಂದ್ರೆ ಈ ಚಾಪ್ಟರ್ಸ್ ಎಲ್ಲ ಫೋಕಸ್ ಮಾಡಬೇಕು. ಸಿ ಸ್ಟೂಡೆಂಟ್ಸ್, ನಾನು ಈ ವಿಡಿಯೋ ಮಾಡೋದು ನಿಮ್ಮನ್ನ ಸ್ಟ್ರೆಸ್ ಮಾಡೋಕ್ಕೋ, ಓಕೆ ಈ ಚಾಪ್ಟರ್ಸ್ ಮಾಡಿದ್ರೆ ನಿಮ್ಮ ಫೈನಲ್ ಫುಲ್ ಮಾರ್ಕ್ಸ್ ಆ ಥರ ಅಲ್ಲ, ಬಟ್ ನಿಮಗೆ ಪ್ರಯಾರಿಟಿ ಗೊತ್ತಿದ್ರೆ ಇಟ್ ಈಸ್ ಈಸಿಯರ್ ಫಾರ್ ಯು ಟು ಪ್ರಿಪೇರ್ ರಿಯಲಿ ವೆಲ್.
ಅಲ್ವಾ. 60% ಟೈಮ್ ನಾನು ಹೈ ವೇಟೇಜ್ ಚಾಪ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸೊ ಯಾವ್ದು ಹೈ ವೇಟೇಜ್ ಚಾಪ್ಟರ್ ಅಂತ ನಾನು ಇಲ್ಲೇ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಬಟ್ ನೀವು ನಮ್ಮ ಈ ಫುಲ್ ಜರ್ನಿಯಲ್ಲಿ ನಮ್ಮ ಚಾನಲ್ ಜೊತೆ ಇದ್ರೆ ದೆನ್ ಯು ಆರ್ ಆಲ್ರೆಡಿ ಗೋಯಿಂಗ್ ಟು ಬಿ ಪ್ರಿಪೇರ್ಡ್, ಬಿಕಾಸ್ ವಿ ಆರ್ ಆಲ್ರೆಡಿ ಮೇಕಿಂಗ್ ಯು ಡೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನ್ಯೂಮರಿಕಲ್ಸ್, MCQs ಎಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಬಿ in this channel, hit the bell icon and stay tuned to it, because we do not come once in a year, we are there throughout the year. ಎಲ್ಲಾ ಸ್ಟೆಪ್ಸ್ ಅಲ್ಲೂ ಎಕ್ಸಾಮ್ 1ಗೂ ಇತ್ತು, ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲಾ ಸ್ಟೆಪ್ ಅಲ್ಲೂ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ಟೈಮಲ್ಲೂ ಕೂಡ ದಿಸ್ ವಾಸ್ ದ ಓನ್ಲಿ ಚಾನಲ್ ದಟ್ ವಾಸ್ ಗಿವಿಂಗ್ ಯು ಕಂಟಿನ್ಯೂಯಸ್ ಕಂಟೆಂಟ್. ಸೊ ನಿಮಗೆ ಗೊತ್ತಿರಬೇಕು ದಟ್ ಅ ಪರ್ಸನ್ ಹೂ ಇಸ್ ಡೂಯಿಂಗ್ ಥ್ರೂ ಔಟ್ ಅನ್ ಇಯರ್ ಅಷ್ಟು ಡೆಡಿಕೇಶನ್ ಇರಬೇಕು. ವ್ಯೂಸ್ ಕಮ್ಮಿ ಆದರೆ ಕೂಡ, ನೀವು ರೆಗ್ಯುಲರ್ ಆಗಿ ಬಂದಿಲ್ಲ ಕೂಡ, ನಾವು ರೆಗ್ಯುಲರ್ ಆಗಿ ಚಾನಲ್ ಬರ್ತೀವಿ. So that kind of dedication is what you want. So if you join with us, we will help you reach there. Okay. So ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್ ಚಾಪ್ಟರ್ 1 ಅಲ್ಲಿ ಕೂಲಮ್ಸ್ ಲಾ, ಫೀಲ್ಡ್ ಡ್ಯೂ ಟು ಚಾರ್ಜಸ್, ಪೊಟೆನ್ಷಿಯಲ್ ಕೆಪಾಸಿಟಿ ಅಂಡ್ ಎನರ್ಜಿ ಸ್ಟೋರ್ಡ್. ಸೊ ಈ 5 ಚಾಪ್ಟರ್ ಇಂದ ಮೆಜಾರಿಟಿ ಟೈಮ್ಸ್ ನ್ಯೂಮರಿಕಲ್ಸ್ ರಿಪೀಟ್ ಆಗಿ ಬರುತ್ತೆ. ಸೊ ಈ 5 ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಖಂಡಿತ ಸಾಲ್ವ್ ಮಾಡಬೇಕು. ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೂಡ ತುಂಬಾ ಏನದು ಕಾನ್ಸಂಟ್ರೇಟ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಕರೆಂಟ್, ಎಲೆಕ್ಟ್ರಿಸಿಟಿ, ಆಲ್ಸೋ ಓಮ್ಸ್ ಲಾ, ರೆಸಿಸ್ಟಿವಿಟಿ, ರೆಸಿಸ್ಟರ್ಸ್, EMF, ಡ್ರಿಫ್ಟ್ ವೆಲಾಸಿಟಿ, ಇದೆಲ್ಲದಿಂದ ಕ್ವೆಶನ್ ಬರುತ್ತೆ. ಇಲ್ಲಿ ನೋಡಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಕೂಡ ಫೋರ್ಸಸ್ ಆನ್ ಚಾರ್ಜ್, ಫೋರ್ಸಸ್ ಆನ್ ಅ ಕರೆಂಟ್ ಕ್ಯಾರಿಂಗ್, ಫೋರ್ಸಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ವೈರ್ ತುಂಬಾ ಟೈಮ್ ರಿಪೀಟ್ ಆಗಿದೆ. ಓಕೆ, ತುಂಬಾ ಟೈಮ್ ರಿಪೀಟ್ ಆಗಿದೆ. ಸರ್ಕ್ಯುಲರ್ ಮೋಷನ್ ಆಫ್ ಚಾರ್ಜಸ್ ಅಂಡ್ ಆಂಪಿಯರ್ಸ್ ಲಾ, ಆಂಪಿಯರ್ ಲಾ ಆಲ್ಸೋ ಮೆನಿ ಟೈಮ್ ಇಟ್ ಹಸ್ ಬೀನ್ ರಿಪೀಟೆಡ್. ದೆನ್ EMI here, induced EMF, motional EMF, Lenz law application also many times question has come. Alternating currents ಬಂದ್ಬಿಟ್ಟು RMS, peak values and resonance power factor. ಈ ಟಾಪಿಕ್ ಇಂದ ಎಲ್ಲ ಮೆಜಾರಿಟಿ ಟೈಮ್ ಕ್ವೆಶನ್ ಫೋಕಸ್ ಆಗಿ ಬಂದಿದೆ. ಸೊ focus on these topics, so you do not miss out on anything. Okay, you do not miss out on anything. Next ನೋಡಿ ಸ್ಟೂಡೆಂಟ್ಸ್, more theory based question. ಸೊ ಈ 5 ಚಾಪ್ಟರ್ಸ್ ಇಂದ ಮೆಜಾರಿಟಿ ಟೈಮ್ ತುಂಬಾ ಕ್ವೆಶನ್ಸ್ ಅಂದ್ರೆ ನ್ಯೂಮರಿಕಲ್ಸ್ ಬರಕ್ ತುಂಬಾ ಚಾನ್ಸ್ ಇದೆ. HOTS ಬರ್ಬೋದು, ಬಟ್ ಕರೆಕ್ಟ್ ಮಿಡ್ ಟರ್ಮಿಗೆ ಕರೆಕ್ಟ್ ಆಗಿ ಯಾರಿಗೂ ಹೇಳಕ್ ಆಗಲ್ಲ ಈ ಚಾಪ್ಟರ್ ಇಂದ 5 ಮಾರ್ಕ್ ಕ್ವೆಶನ್ ಖಂಡಿತ ಬರುತ್ತಂತ, ಬಿಕಾಸ್ ಆ ತರ ಒಂದು ಬ್ಲೂ ಪ್ರಿಂಟ್ ರಿಲೀಸ್ ಆಗಿಲ್ಲ. ಬಟ್ ಫೈನಲ್ ಎಕ್ಸಾಮ್ಗೆ ಎಲ್ಲಾ ಟೀಚರ್ಸ್ಗೂ ಬ್ಲೂ ಪ್ರಿಂಟ್ ನೋಡಾದ್ಮೇಲೆ ಹೇಳ್ಬೋದು ಈ ಚಾಪ್ಟರ್ ಅಲ್ಲಿ MCQs ಬರುತ್ತೆ, ಸೊ ಈ ಚಾಪ್ಟರ್ ಕರೆಕ್ಟ್ ಆಗಿ ಓದಿ, ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ, ಸೊ ಅದನ್ನ ಫೋಕಸ್ ಮಾಡಿ ಅಂತ. ಬಟ್ ಇನ್ ಯೋರ್ ಮಿಡ್ ಟರ್ಮ್ ಬ್ಲೂ ಪ್ರಿಂಟ್ ಫೋಕಸ್ ಮಾಡಕ್ ಆಗಲ್ಲ, ಬಟ್ ಅಪ್ರಾಕ್ಸಿಮೇಟ್ ಈ ಚಾಪ್ಟರ್ ಇಂದ ವೇಟೇಜ್ ಇದೆ, ಸೊ ಈ ಚಾಪ್ಟರ್ ಫೋಕಸ್ ಮಾಡ್ಬೇಕಂತ ಹೇಳ್ಬೋದು. ದಟ್ ಮಚ್ ವಿ ಕ್ಯಾನ್ ಡು. ಓಕೆ, ಸೊ ಮೋರ್ ಥಿಯರಿ ಬೇಸ್ಡ್ ಕ್ವೆಶನ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಮ್ಯಾಗ್ನೆಟಿಸಮ್. ಓಕೆ, ಬಿಕಾಸ್ ಇಲ್ಲಿ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತು ಪ್ಯಾರಾ, ಡೈ, ಫೆರೋ ಮ್ಯಾಗ್ನೆಟಿಸಮ್ ಬಗ್ಗೆ ಮೋಸ್ಟ್ ಆಫ್ ದ ಟೈಮ್ ಡಿಫ್ರೆನ್ಸಸ್ ಕೇಳ್ತಾರೆ. ಇಲ್ಲಾಂದ್ರೆ 2 ಕಾಂಪೊನೆಂಟ್ಸ್ ಕೊಟ್ಬಿಟ್ಟು ಈ ಕಾಂಪೊನೆಂಟ್ ಫೆರೋ ಇದೆಯಾ, ಡೈ ಇದೆಯಾ, ಪ್ಯಾರಾ ಇದೆಯಾ ಅಂತ ಕೇಳ್ತಾರೆ. ಸೊ ಅದ್ ಬಗ್ಗೆ ನಿಮಗೆ ಕರೆಕ್ಟಾಗಿ ಲೈಕ್ ಡೀಟೇಲ್ ಆಗಿ ಬರೀಬೋದು ಡಿಫ್ರೆನ್ಶಿಯೇಟ್ ತರ. ದೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದಾನು ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ EM ವೇವ್ಸ್ ನಾನು ನೋಡಿದ್ದೀನಿ, ಸ್ಪೆಕ್ಟ್ರಮ್ ಬಗ್ಗೆನೂ ಕ್ವಶನ್ಸ್ ನೋಡಿದ್ದೀನಿ. ಸೊ ಈ ಕ್ವಶನ್ಸ್ ಎಲ್ಲ ಮೋರ್ ಥಿಯರಿ ಬೇಸ್ಡ್ ಕ್ವಶನ್. ಸೊ ಒಂದು ಸೆಟ್ ಆಫ್ ನ್ಯೂಮರಿಕಲ್ಸ್ ಇರುತ್ತೆ, ಒಂದು ಸೆಟ್ ಆಫ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಬಟ್ ಸ್ಟೂಡೆಂಟ್ಸ್ ಸಿ, ಯಾವಾಗಲೂ ಲೈಕ್ ಯು ಶುಡನ್ ಬಿ ಲೈಕ್ ಮ್ಯಾಮ್ ಇದು ಬಂದಿಲ್ಲ ಮ್ಯಾಮ್, ನೆಕ್ಸ್ಟ್ ನೀವು ಹೇಳಿದ್ದೀರಾ ದಟ್ 5 ಮಾರ್ಕ್ಸ್ ಕ್ವೆಶನ್ ವಿಲ್ ಕಮ್, ಇಟ್ ಡಿಡ್ ನಾಟ್ ಕಮ್. ವಿ ಕೆನಾಟ್ ಪ್ರೆಡಿಕ್ಟ್ ಲೈಕ್ ದಟ್ ಫಾರ್ ಮಿಡ್ ಟರ್ಮ್. ಬಟ್ ಫೈನಲ್ ಎಕ್ಸಾಮ್ ನಿಮಗೆ ಕೇಳ್ಬೋದು ಮ್ಯಾಮ್ ಯು ಟೋಲ್ ಇಟ್ ವಿಲ್ ಕಮ್, ಇಟ್ ಡಿಡ್ ನಾಟ್ ಕಮ್ ಅಂತ, ಐ ಆಮ್ ಆನ್ಸರಬಲ್ ಟು ಇಟ್. ಬಟ್ ಮಿಡ್ ಟರ್ಮಿಗೆ ಆ ಥರ ಬ್ಲೈಂಡ್ಲಿ ಯಾವ ಬ್ಲೂ ಪ್ರಿಂಟು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಶುಡ್ ಲರ್ನ್ ಆಲ್ ದ ಚಾಪ್ಟರ್ಸ್, ಬಟ್ ಯು ಶುಡ್ ಫೋಕಸ್. ಯಾವ ಟಾಪಿಕ್ ಹೇಳಿದ್ದೀನಿ ಅದೆಲ್ಲ ಫೋಕಸ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ಕ್ಲಿಯರ್ ಟು ಆಲ್ ಆಫ್ ಯು? ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ಸಿ ಸ್ಟೂಡೆಂಟ್ಸ್, ನಮ್ಮ ಚಾನಲಲ್ಲಿ ಆಲ್ರೆಡಿ ಲೆಕ್ಚರ್ಸ್ ನಡೀತಾ ಇದೆ, ಕಂಟಿನ್ಯೂಸ್ ಆಗಿ ಲೆಕ್ಚರ್ ನಡೀತಾ ಇದೆ. 3 ಮಾರ್ಕ್ಸ್ ನಡೀತಾ ಇದೆ, 2 ಮಾರ್ಕ್ಸ್ ನಡೀತಾ ಇದೆ, ಅಗೇನ್ 3 ಮಾರ್ಕ್ಸ್ ನ್ಯೂಮರಿಕಲ್ಸ್, ಈ ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ನ್ಯೂಮರಿಕಲ್ಸು ನಡೀತಾ ಇದೆ. 5 ಮಾರ್ಕ್ಸ್ ಕ್ವೆಶನ್ಸ್ ನಡೀತಾ ಇದೆ, PUCದು, ಫಸ್ಟ್ PUCದು, ಬಯಾಲಜಿನೂ ನಡೀತಾ ಇದೆ. ಸೊ PCMB ಕಾಂಬಿನೇಷನ್ ಇಲ್ಲಿ ನಡೀತೆ. ಮ್ಯಾಥ್ಸ್ ನಮಗೆ ಗೊತ್ತು, ಲೈಕ್ ವಿಡಿಯೋಸ್ ಆರ್ ನಾಟ್ ವೆರಿ ರೆಗ್ಯುಲರ್ ಅಂತ, ಬಟ್ ಟ್ರೈ ಮಾಡ್ತಾ ಇದ್ದೀವಿ ಆಸ್ ಮಚ್ ಆಸ್ ಟೀಚರ್ಸ್ ಯಾವ್ದಾದ್ರು ಫ್ರೀ ಇದ್ರೆ ವಿ ಆರ್ ಟ್ರೈಂಗ್ ಟು ಇನ್ಕ್ಲೂಡ್ ದೆಮ್. ಬಟ್ ಪ್ರೀವಿಯಸ್ ಇಯರ್ ವಿಡಿಯೋಸ್ ಆಲ್ರೆಡಿ ಇದೆ, ಸೊ ಅದನ್ನು ಫಾಲೋ ಅಪ್ ಮಾಡ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್, ಅಷ್ಟು ಅಪ್ಡೇಟೆಡ್ ಸಿಲೆಬಸ್ ಏನೂ ಇಲ್ಲ, ಚೇಂಜಸ್ಸು. ಸೊ ಇದನ್ನು ಫಾಲೋ ಮಾಡಿ. ಇವಾಗ ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಓಕೆ, ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ಸ್. ಸ್ಟೂಡೆಂಟ್ಸ್, ಒಂದೇ ಒಂದು ರಿಕ್ವೆಸ್ಟ್ ಇರೋದು, ದಿನ ಕ್ಲಾಸಿಗೆ ಬನ್ನಿ. ಅಟ್ಲೀಸ್ಟ್ 5 ಕ್ವೆಶನ್ಸ್ ಅಂದರೆ 5 ಕ್ವೆಶನ್ಸ್ ಯು ಲರ್ನ್ ಆ್ಯಂಡ್ ಗೋ. ಮನೇಲಿದ್ರೆ ನೀವು ಅದು ಮಾಡಲ್ಲ, ಸ್ಕೂಲ್ ಆದಮೇಲೆ ಹಂಗೆ ಬರ್ತೀರಾ, ಫೋನ್ ನೋಡ್ತೀರಾ, ಅದಾದಮೇಲೆ ಸಾಯಂಕಾಲ ಆಗುತ್ತೆ, ಡಿನ್ನರ್ ಮಾಡ್ತೀರಾ, ಮಲ್ಕೊತೀರಾ. ಸೊ ಅಟ್ಲೀಸ್ಟ್ ನಮ್ಮ ಕ್ಲಾಸಲ್ಲಿ ಬಂದು 1 ಅವರ್ ಕ್ಲಾಸ್ ಎತ್ಕೊತಾ ಇದ್ದೀವಿ. 1 ಅವರ್ 1.5 ಅವರ್ ಮ್ಯಾರಥಾನ್ ಮಾತ್ರ ತುಂಬ ಲಾಂಗ್ ಆಗಿರುತ್ತೆ. ಬಟ್ ಆದರೆ ಕೂಡ 1 ಅವರ್ ನಿಮಗಿಲ್ವಾ ಸ್ಟೂಡೆಂಟ್ಸ್?
ಈ PUC ಕಂಪ್ಲೀಟ್ ಆದ ಲೈಕ್ ಇಟ್ಸ್ ನಾಟ್ ಅಬೌಟ್ ವೆನ್ ಐ ವಿಲ್ ಕಂಪ್ಲೀಟ್, ಇಟ್ಸ್ ಅಬೌಟ್ ಹೌ ಯು ಕಂಪ್ಲೀಟ್, how well you complete. Because I always tell you, ಈ ಚಾನಲ್ 100 times ಹೇಳಿದ್ದೀನಿ, your marks are not just for you to get into your next college. It decides your friends, it decides your lifestyle, it decides your exposure, it decides your placement. So do not consider your PUC as just an exam. ಇದು ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಚೆನ್ನಾಗಿರೋ ಒಂದು ಕಾಲೇಜಲ್ಲಿ ಪ್ಲೇಸ್ ಆದರೆ ಅಷ್ಟು ಚೆನ್ನಾಗಿರೋ ಆಂಬಿಯನ್ಸ್ ಇರುತ್ತೆ, ಅಷ್ಟು ಚೆನ್ನಾಗಿರೋ ಫ್ರೆಂಡ್ಸ್ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ, ನಿಮಗೆ ಅಷ್ಟು ಐಡಿಯಾಸ್ ಇರುತ್ತೆ. ಇವಾಗ ನೀವು ಹೆಂಗಾದ್ರೂ ಪಾಸ್ ಆಗಿ ಏನೋ ಒಂದು ಡಿಗ್ರಿ ಮಾಡಿಬಿಟ್ಟು ಆರಾಮಾಗಿರಬೇಕು, ಆಟೋಮ್ಯಾಟಿಕ್ಲಿ ನಿಮ್ಮ ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗುತ್ತೆ. ಓಕೆ, ಸೊ ಎಸ್, I hope all of you will follow this video. So if you like this video, quickly smash the like button. Let's have more than 500 likes on this video and share this with all your friends. Ella friends jothe share ಮಾಡಿ, maximum friends jothe share ಮಾಡಿ. Thank you so much students. Gopika ma'am signing off.